ಇಫ್ ಇನ್ ಕೇಸ್ ನಂದೇನಾರ ಕೈ ಆರಾಮಿತ್ತಂದ್ರೆ ನಾ ಜಿಟಿ ತೊಗೊಂಡೋಗ್ಬಿಡ್ತಿದ್ದೆ ಯಾರ್ದು ಕೇಳಾರ್ದೆ. ಬಟ್ ಈಗ ಏನಾಗೈತೆ ಅಂದ್ರೆ ಎಣ್ಣೆ ಹಚ್ಬೇಕು. ವಿಡಿಯೋ ಮಾಡಕ್ ಹಿಂದ ಹತ್ತು ರಾಜಾ ಬೇಡ ಬೇಡ ನಾ ಮಾಡ್ತೇನೆ. ಸೊ ಹೇಳಾರ ನಮಸ್ಕಾರ, ವೆಲ್ಕಮ್ ಟು ಅನದರ್ ಬ್ಲಾಗ್. ನಾನು ಇಂದ ಪ್ರಜ್ವಲಿಂದ ನೀವು ಎಪಿಸೋಡ್. ಸೊ ಸೀನಿಯರ್ ಟ್ರಿಪ್ ಫ್ಯಾಮಿಲಿ ಅಂತ ಈಗ ಆಲ್ರೆಡಿ ಮಾಡಿದ ಕ್ಲಿಪ್ ಬಂದಿಲ್ಲ. ಎದಕ್ಕಿಪ್ಪ ಅಂತ ನಾನು ನಿಮ್ಮ ಯೂಸ್ ಮಾಡತ್ತೀನಿ ಟ್ರಿಪ್ ಅಂತ ಮೈಕ್ ಯೂಸ್ ಮಾಡತ್ತೀನಿ. ಬಟ್ ಇದನ್ನು ಸ್ವಿಚ್ ಆನ್ ಮಾಡಿದಿರ್ಕಿಲ್ಲ. ಹಿಂಗೆಲ್ಲ ಸೀನಿಯರ್ ಆಗೈತಿ. ನಮ್ಮ ಕಡೆ ಏನೈತ್ರಿಪ್ಪ ಫ್ಯಾಮಿಲಿ ಅಂತ ಮಿಡಲ್ ಕ್ಲಾಸ್ ಬಾಯ್ಸ್ ದ ಡ್ರೀಮ್, ಇನ್ಕ್ಲೂಡಿಂಗ್ ನಂದು ಹಿಡಿದ. ಆ್ಯಂಡ್ ಇಲ್ಲಿ ಐತಿ ಏನ್ರಿಪ್ಪ ಅಂತಂದ್ರೆ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650, ಅಲ್ಲೈತಿ KTM Duke 390. ಆ್ಯಂಡ್ ಇವೆರಡಕ್ಕೂ ಕೋಲ್ಡ್ ಸ್ಟಾರ್ಟ್ ಮಾಡ್ಬೇಕ್ರಿ. ಇಷ್ಟೋ ಮಟ್ಟ ಮಾತಾಡಿದ್ದು ಏನು ಬಂದೇ ಇಲ್ರಿ ಫ್ಯಾಮಿಲಿ. ನಮ್ಮ ದೋಸ್ತರಿಗೆ ಇಸ್ರದು ಎಲ್ಲ ಎಲ್ಲಿ ಬರ್ತಾರಿಪ್ಪ ಅಂತ ಆಲ್ರೆಡಿ ಹುಬ್ಳಿಗೆ ಹೋಗ್ಯಾರ ಅವ್ರೆ, ಶೆಲ್ದಿಂದ ಬರತ್ತಾರ ಅವ್ರೆ. ಆ್ಯಂಡ್ ಏನ್ರಿಪ್ಪ ಸೀನ್ ಅಂತಂದ್ರೆ ನಮ್ಮ ಆರು ಇವತ್ತು ಇವೆಂಟಿಗೆ ಹೋಯಾಕ ಕುಂತಿಲ್ರಿ. ಯಾಕ್ರಿಪ್ಪ ಅಂತ ಆಲ್ಮೋಸ್ಟ್ ಸೇಮ್ ಐತಿ. ಅದ್ರಾಗ ಒಂದು ಮೆನ್ಷನ್ ಮಾಡ್ಯಾರಿಪ್ಪ, GT ಆತ, ಡ್ಯೂಕ್ ಆತ, R15 ಆತ, R3 ಆತ, ಬೇರೆ ಸೆಗ್ಮೆಂಟ್ ಗಾಡಿಗಳು ಅಂತ ಇವೆಲ್ಲ ಬೇರೆದ್ರಾಗ ನಿಂದಿರ್ತಾರಂತ. ಇದೆಲ್ಲ ಸೀನಿಯರ್ ಚಂದಂಗಿಲ್ಲ. ಮೈಕ್ ಎದಕ್ಕೆ ಯೂಸ್ ಮಾಡತ್ತೈತ್ರಿಪ್ಪ ಫ್ಯಾಮಿಲಿ ಪರ್ಟಿಕ್ಯುಲರ್ ಆಗಿ ಅಂತ, ಯಾಕಂದ್ರೆ ಇವತ್ತು ಸೂಪರ್ ಬೈಕ್, ಸೂಪರ್ ಕಾರ್ಸ್ ಅವೆಲ್ಲ ಭಾಳ ಬರ್ತಾವೆ. ಆ್ಯಂಡ್ ಮಾತಾಡಿದಂತೂ ಏನು ಕೇಳೋಂಗಿಲ್ಲ, ಅದ್ರ ಸಂಬಂಧ ಮೈಕ್ ಯೂಸ್ ಮಾಡತ್ತೈತಿ. ಆಡಿಯೋ ಕ್ವಾಲಿಟಿ ಹೆಂಗೆ ಬರತ್ತೈತೆ ಮೈಕಿನ್ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಫ್ಯಾಮಿಲಿ. ಆ್ಯಂಡ್ ಇಲ್ಲಿ ಐತಿ ರಾಯಲ್ ಎನ್ಫೀಲ್ಡ್. ಬರೀ ಎರಡೂ ಏನು ಮಾಡೋಣ್ರಿಪ್ಪ ಅಂತ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಈ ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡಿದೀಗ ಆಡಿಯೋ ಕ್ವಾಲಿಟಿ ಹಂಗೆ ಬರೋದು ಗೊತ್ತಿಲ್ಲ. ಈಗ ನೆಕ್ಸ್ಟ್ ಏನ್ರಿಪ್ಪ ಅಂತ GT ಸ್ಟಾರ್ಟ್ ಮಾಡೋಣ. ಹಿಂಗೆ ಸೀನಿಯರ್ ಐತ್ರಿ ಫ್ಯಾಮಿಲಿಗೆ. ಆ್ಯಂಡ್ ಬರೀ ಯಾಕ ಮೈಕ್ ಯೂಸ್ ಮಾಡಲಿಲ್ಲ ಅಂತಂದ್ರಲ್ಲ ಮಾತಾಡಿದ್ದು ಏನು ಕೇಳೋದಿಲ್ರಿ. ಅದ್ರ ಸಂಬಂಧ ಮೈಕ್ ಯೂಸ್ ಮಾಡತೈತಿ. ಎರಡರದ್ದು ಕೋಲ್ಡ್ ಸ್ಟಾರ್ಟ್ ಆಗೈತಿ. ಪದ್ದ ಸರಿ ಅಂದ್ರೆ ಪದ್ದ ಸರಿ. ಆಕ್ಚುಲಿ ಕೋಲ್ಡ್ ಸ್ಟಾರ್ಟ್ ಮಾಡಿದ್ಮೇಲೆ ಓದಿಸ್ಬಾರ್ದೆ, ಬಟ್ ಇದು ನಡಿತೈತಿ. ಯಾಕಂತಂದ್ರೆ ಒಂದೊಂದ್ಸಲ ಮಾಡಿದ್ರೆ ಚಲ್ತಾಯಿ. ಆ್ಯಂಡ್ ಸ್ಟೇಟ್ಯೂನ್ ಆಗ್ಯಾರ. ನಮ್ಮ ಅಪ್ಪನ ಅಂತೂ ಫುಲ್ ಹುರುಪ್ಲೇ ನೋಡತ್ತಾನ. ನಮ್ಮ ಅಪ್ಪನೂ ಡ್ರೀಮ್ ಗಾಡಿ ರೀ ಅವು. ಹಾಂ ಡಬಲ್ ಸ್ಟ್ಯಾಂಡ್ ನಿಲ್ಕುಲ್ಲ ಸ್ವಲ್ಪ ನಿಲ್ತೈತಿ. ಆ ಡಬಲ್ ಸ್ಟ್ಯಾಂಡ್ಗಿನ ಕೆಳಗಿಳಿದಾಗ ಇನ್ನೂ ಕರೆಕ್ಟ್ ಆಕೈತಿ. ನಿನ್ನೆ ಏನು ಮಾಡೇನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಚೈನ್ ಲೂ ಮಾಡೇನಿ ಎರಡಕ್ಕೂ. ಇದಕ್ಕಾತ ಬಟ್ ಇವತ್ತು ಅರು ಒಯ್ಯುವಂಥ ಪರಿಸ್ಥಿತಿ ಇಲ್ಲ. ಹಿಂಗೈತೆ ರೀ. ಅರುನು ಆಯ್ತಿಲ್ಲ, ಬರೀ GT ಒಯ್ತೈತಿ, ಆಮ್ಯಾಗ ರೆಬಲ್ ಒಯ್ತೈತಿ. ಇಫ್ ಇನ್ ಕೇಸ್ ನಂದೇನಾರ ಕೈ ಆರಾಮಿತ್ತಂದ್ರೆ ನಾ GT ತೊಗೊಂಡೋಗ್ಬಿಡ್ತಿದ್ದೆ ಯಾರ್ದು ಕೇಳಾರ್ದೆ. ಬಟ್ ಈಗ ಏನಾಗೈತೆ ಅಂದ್ರೆ ಎಲ್ಲರೂ ಸ್ವಲ್ಪ ಜನ ಕಾರ್ನಾಗ ಬರತ್ತಾರೆ, ಇನ್ನಿಬ್ಬರು ಜನ ಬೈಕ್ನಾಗ ಇಲ್ಲ ಒಬ್ಬ ಬೈಕ್ನಾಗ ಬರತ್ತಾನೆ. ಇಫ್ ಇನ್ ಕೇಸ್ ಏನಾರ ಅದು ತೊಗೊಂಡು ಹೋಗ್ತಿದ್ವಿ, ಆದ್ರೆ ಜನ ಕಮ್ಮಿ ಅದಾರ. ಎಲ್ಲರಿಗೂ ಕಾರ್ ರಿಯಾಕ್ಷನ್ ನೋಡಿದೈತಿ. ಬೈಕ್ ಅಂತೂ ಆಲ್ಮೋಸ್ಟ್ ನಾ ಎಲ್ಲ ಆಟೋ ಎಕ್ಸ್ಪೋನ್ಯಾಗ ತೋರಿಸೈತಿ, ಕಾರು ತೋರಿಸೈತಿ ನಮಗೆ. ಬರೀ 5 minutes later. ಸೂಪರ್ ಬೈಕ್, ಸೂಪರ್ ಕಾರ್ ಯಾವತ್ತಾರ ನೋಡಿದ್ರಿ ಏನ್ ಮಾಡೋಣ್ರಿ? ಸೂಪರ್ ಬೈಕ್, ಸೂಪರ್ ಕಾರ್ ನೋಡಿನಲ್ ಬೈ. ಎದ್ರಾಗ ನೋಡಿ? ಅವಾಗ ಲಾಸ್ಟ್ ಟೈಮ್ ನಾನು STM ಬಂದಿದ್ನಲ್ ಬೈ. STM ಬಂದಿದ್ನಲ್ಲ. STM ಯಾವುದು? SDM ಹೋಗಿದ್ದೇನೆ. ಬಂದಿಲ್ಲ. ನಿಮ್ ಕೊಡೋರ ನಾ ಆದಿತ್ಯಣ್ಣ ಅಷ್ಟ ಹೋಗಿ. ನಾ ಆದಿತ್ಯಣ್ಣ ಇವಾಗ ಬೈ ಆದಿತ್ಯ ನಾನು ಇದ್ದ. ನಾ ಇದೆ ನೀವು ಸಿಟಿದಾಗ ನಾ ಕೂತಿದ್ದೆ. ಇವ ಆದಿತ್ಯನ ಬೈಕ್ ತಗೊಂತಿದ್ದ. ಗುರುತಿಲ್ಪ ನಂಗೆ ಏನೇ ಹೇಳ್ತಿರ್ತೈತ್ರಿ ಯಾವಾಗ ಯಾವಾಗ. ತೆಗಿ ಚಸ್ಮಾ ತೆಗಿ ಜಲ್ಲಿ. ಬೇಡ ಬೇಡ ತೆಗಿ. ಹೆಂಗ್ ಕಾಣತೈತಿ ಒಟ್ಟ. ನನಗಂತೂ ಪಿಕ್ಚರ್ ಮಾಡಿದಾರೆ ಫ್ಯಾಮಿಲಿ. ಇವ ಪ್ಯಾಂಟ್ ಅದು ಹೊಸ ಪ್ಯಾಂಟ್ ತಗೊಂಡ್ ಮತ್ತಿದ್ ಹೊಸಾದ ಇಲ್ಲ ಹೊಸದೇ ಇದೆ. ಹಿಂಗೆಲ್ಲ ಮಾಡ್ತಾನ ನೋಡ್ರಿಪ್ಪ. ಈ ಮತ್ ನಾವ್ ಬ್ಲಾಕ್ ಹಾಕೊಳತೇವೆ. ನೀ ಮಾಡಿದ್ರೆ ಬಡಕ್ ಹೋಗ. ಪಪ್ಪ ಆರ್ಮಿನಾಗ ಏನದ ಮೇಜರ್ ಆರ್ಮಿ ಆಫೀಸರ್ ಅದ. ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ನಮ್ಮ ತಮ್ಮ ಅನ್ನಲ್ರಿ ಇವ್ರ ರೀ. ಇವ ಸಶ್ಮಿತ್, ಇವ ಸಮರ್ಥ. ಇವ್ರಿಬ್ರದ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇರ್ತೈತಿ ಸೂಪರ್ ಕಾರ್, ಸೂಪರ್ ಬೈಕ್ಸ್. ಯಾಕಂತಂದ್ರೆ ಮಾತೆತ್ತಿರ್ ಸೂಪರ್ ಕಾರ್, ಸೂಪರ್ ಬೈಕ್ ಮಾತಾಡ್ತಾರ್ರಿ ಅವ್ರೆ. ಅದ್ರ ಸಂಬಂಧ ಮುಂದಿನ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ, ಗಾಡಿದ ಹೆಂಗಂತಂದು ಎಲ್ಲ ತೋರ್ಸೋಣ ಅವ್ರಿಗೆ. ಅಂಡ್ ಸ್ಟೇಟ್ಯೂನ್ ಆಗಿರಿ ಫ್ಯಾಮಿಲಿ. ಹತ್ತರ ಏನು ನೀವು ಹಿಂದೆ ಹತ್ತಿರ ಎಲ್ಲಾರು ಎಣ್ಣೆ ಹಚ್ಬೇಕು. ವಿಡಿಯೋ ಮಾಡಕ್ ಹಿಂದೆ ಹತ್ತು ರಾಜಾ ಬೇಡ ಬೇಡ ನಾ ಮಾಡ್ತೇನೆ. ನಾ ಮಾಡ್ದೆ ಮಾಡ್ಬೇಡ. ಏನ್ ಮುಂದ್ ಕುಂದ್ರ ಚಟಾಲಿ ಅವಂಗೆ ಏನ್ಲಿ ಇವಂಗ ಎಲ್ಲಾದ್ರಾಗ ಒಂದಿರ್ತದ ನೋಡಿ. ಇವಂದೆ ಒಟ್ಟು ಹಿರಿಯತ್ತ ನೀವಂದೆ ಯಾವಾಗ್ಲೂ ಎಲ್ರಿ ಇಡಲಿ. ಬೈಟ್
मैं उस तरफ चले जाऊंगा ಬರ್ರಿ SDM ಒಳಗೂ ನಾನು ತಗೊಂಡು ಹೋಗ್ತೀನಿ ಅದನ್ನ ರಿಯಾಕ್ಟ್ ಮಾಡ್ತೀನಿ ಹೆಂಗೈತ್ರಿ ಫ್ಯಾಮಿಲಿ ಸೀನ್ ಬರ್ರಿ ನೋಡ್ರಿ ಹೆಂಗೈತಿ ಗಾಡಿ ಹಿಂಗೈತ್ರಿ ಕ್ರೇಜಿ ಹೆಂಗ್ ಕುಂತಾರ ನೋಡಂಗ ಇಲ್ಲಿಂದ ಇವರಿಬ್ರು ತಮ್ಮಗಳ ಇವ ತಮ್ಮನ ಈಕಿ ತಂಗಿ ಇವರೆಲ್ಲಕಿನ್ನ ದೊಡ್ಡವನ ಆಗಿ ನಾನು ಹಿಂದ್ ಕುಂದಿರ್ಸ ನೋಡ್ರಿ ಹೆಂಗ್ ಕುಂತೇನೆ ನೋಡ್ರಿ ನಾನು ಇವಂಗ ಹೇಳಕ್ ಕುಂತೇನೆ ಹಿಂದ್ ಬಾಲಿ ಅಂತಂದ್ರ ಅಲ್ಲಿ ನಾಷ್ಟ ಮಾಡು ನೀ ಕುಂದಿರ್ಬೋದೆ ನೀ ಕುಂದಿರ್ಬೋದೆ ಬರ್ರಿ ಫ್ಯಾಮಿಲಿ ಲೆಟ್ಸ್ ಗೋ ಆಟೋ ಎಕ್ಸ್ ಬಾಯ್ಸ್ ಆನ್ ಅಲ್ಲಿ ನೋಡ್ರಿ ನಾವು ಗಣ್ಣಿಡಿದು ಗರ್ಜಿಸಿದೆ ಮಂದ ಹೆದರ್ಕೋಬೇಡ ನರ್ವಸ್ ಆಗ್ಬೇಡ ನಾನ್ ನಿಮ್ಗೇನು ಮಾಡಲ್ಲ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಇದೀರಿಪ್ಪ ಅಂತ ನಾಷ್ಟ ಮಾಡಕ್ಕೆ ಬರ್ರಿ ನಾಷ್ಟಾದು ಮಾಡೋಣ ನಾಷ್ಟಾದು ಮಾಡಿ ಆಲ್ರೆಡಿ ಬಿಟ್ಟಾರ ಸುದ್ದಿ ಬರತೈತಿ ನೋಡಿ ಏನಾಕೈತೆ ಅಂತ ಸ್ಟೇಟ್ಯೂನ್ ಆಗಿದೆ 2000 years later ನನ್ನ ಫ್ಯಾಮಿಲಿ ನಾಷ್ಟಾದು ಆಗೈತಿ ಜ್ಯೂಸ್ ತೊಗೊಂಡೈತ್ರಿ ಒಂದು ಲಿಂಬೂಸ್ ಒಂದು ಸ್ಲೈಸ್ 2 ಮೌಂಟನ್ ಡ್ಯೂ ಒಂದು ಪೆಪ್ಸಿ ಒಂದು ನೀರಿನ ಬಾಟ್ಲಿ ಬರ್ರಿ ಹೊರಗೆಲ್ಲ ನಮ್ಮ ದೋಸ್ತರು ನಿಂತಾರ ಹಾಂ ನಡ್ರಿ ನೆಕ್ಸ್ಟ್ ಮಾಡ್ಸಿ ಅಣ್ಣ ಈ ಸೈಡ್ ಹೋಗೋಣ ನೀವು ಹೇಳ್ಬೇಕಂತಲ್ಲಿ ನೀವು ಹೇಳ್ಬೇಕು ಬಂದಾರ ಯಾಕಡೆ ನೀವು ಬರ್ತಿಲ್ಲ ಮತ್ತೆ ನೀವು ಮುಂದಡಿಗೆ A few moments later.
ಅಂತಂದ್ರೆ ಈಗ ಏನ್ರಿ ಮಾಡತ್ತಾರಿಪ್ಪ ಅಂತಂದ್ರೆ ಶಶಿ ಅಣ್ಣ ಅಂತ ZX10R ಎಕ್ಸಾಸ್ಟ್ ಯಾವ್ದೈತ್ರಿಪ್ಪ ಅಂತಂದ್ರೆ ATR. ಬೇರೆ ಗಾಡಿಗಳು ಅದು ತೋರ್ಸಾಕೊಂಡೈತಿ ಅಂಡ್ ಬರ್ರಿ ಗಾಯ್ಸ್. ರೆಬಲ್ ಇಲ್ಲ ಇದ್ದಿದ್ದು ಯಾವ್ದ್ರಿಪ್ಪ ಅಂತ ಜನ್ ಇದೆ ಅಲ್ಲೂ ಹೊರ ಬರ್ಸ್ಯಾರ ನೋ ಏರ್ ಬ್ಯಾಗ್ಸ್ ವಿ ಡೈಲಾಗ್ ರಿಯಲ್ ಮೆನ್ ಅಂತೆ. ನಾವು ಅದೇ ಟೈಪ್ ಆಲ್ಮೋಸ್ಟ್ ಸೇಮ್ ಬರ್ಸೇವ್ ಅಂಡ್ ಬರ್ರಿ ಇದ್ರೆಲ್ಲ ಎಕ್ಸಾಸ್ಟ್ ಯಾವ ಗಾಡಿ ಇದಾವಲ್ಲ ಇದೈತಿ ಪೋಲೋ ಐತಿ ಆತಾ ಸೈಡ್ VRS ಐತಿ ಇಲ್ಲೊಂದು ಜನ್ ಐತಿ. ಡಬ್ಬಿ ಬಿದ್ದು ಬಿಡ್ತೀರಿ ಗಾಳಿ. ಅಂತಂದ್ರೆ ಇವತ್ತೆಲ್ಲದೇರಿಪ್ಪ ಅಂತ SDM ಒಳಗೆ ಆಟೋ ಎಕ್ಸ್ಪೋನೆಂಟ್ ಆಗೈತಿ ಅಂಡ್ ಯಾವ್ದಾರು ಸೂಪರ್ ಬೈಕ್ಸ್ ಬಂದೈತಿ ಆಲ್ಮೋಸ್ಟ್ ಆಗಲ್ಲ ಕವರ್ ಮಾಡೈತಿ ಯಾವ್ದಾರು ಅಂತ ತೋರಿಸಿದ್ರೆ ಹಾರ್ಲಿ ಡೇವಿಡ್ಸನ್ ಅದ 883 ಐತಿ ಇದು 46 ಐತಿ ಬಟ್ ಇದು ವೆನಮ್ ಐತಿ ಬಟ್ ಫಾಲ್ಸ್ ಬ್ಯಾಂಕ್ಸ್ ಏನು ಖತರ್ನಾಕ್ ಕೊಟ್ಟಿದ್ರಿಪ್ಪ ಅಂತ ಆಫರ್ ಇದಾದ್ರಿಪ್ಪ ಅಂತ ಟ್ರಯಾಂಪ್ ದಿಸ್ ಇಸ್ ನೋನ್ ಆಸ್ ಫಾಲ್ಕನ್. ಇದೆ ನಾ ಫಸ್ಟ್ ಟೈಮ್ ZX10R ನೋಡಿದ್ದಲ್ರಿ ಇದ ಗಾಡಿ ಶಶಿ ಅಣ್ಣದು.
on the stage. It goes to Shashidhar Anna. You Humpy riders, please come on the stage. ಅಂತಂದ್ರೆ ಈಗೇನು ಮಾಡತ್ತೈತ್ರಿ ಅಂತ GT ರೇವ್ ಮಾಡತ್ತೆ. GT ಏನೋ ರೇವ್ ಮಾಡ್ತಾರಂತೆ. ಅದಕ್ಕೆ ಬರೀ GT ರೇವ್ ಮಾಡ್ತಾರೆ. ಇದು ಮಂದಾರ ಅಂದ್ರಿ ಫಾಲ್ಕನ್, ಇದು ಪ್ಲಾಸ್ಟಿಕ್ ಹೊರ್ತಿದೆ. ಏನ್ ಪಿಕ್ಚರ್ ಆಗೈತ್ರಿಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಗೇರ್ ಬಾಕ್ಸ್ ಹೋತ್ ಪಿಕ್ಚರ್ ಆತ ಫುಲ್ ಹೋಗ್ಬೇಕಾರೆ ಹೆವಿ ರಿಯಾಕ್ಷನ್ ಆಗ್ತಿತ್ತ. ಬಟ್ ನಸೀಬ್ ನಾ ಹಿಂದೆ ರಿವರ್ಸ್ ಹಾಕ್ಯಾಕತ್ತೀನಿ, ಹಿಂದೆ ಅದಕ್ಕೆ ಹೋಗತ್ತಿಲ್ಪ ಅನ್ನತೀನಿ. ಗೇರ್ ಬಾಕ್ಸ್ ಆಗೈತಿ, ಲಾಕ್ ಕಟ್ ಆಗೈತೆ ಅಂತ ನೋಡುಂ ಬರೀಪ್ಪ ಏನಾಗ್ತೈತೆ ಅಂತ ಅಂದ್ಬಿಟ್ಟೈತಿ. ಏನಾಗೈತ್ರಿಪ್ಪ ಅಂತಂದ್ರೆ ಅದ ಹೀಟ್ ಆಗೈತಲ್ಲ, ಒಬ್ಬ ಯಾರೋ ಒಬ್ಬ ಇಸ್ಕೊಂಡ ಗಾಡಿ ರೇವ್ ಮಾಡ್ತೇನೆ ಅಂತಂದ, ರೇವ್ ಮಾಡಕ್ ಹೋಗ್ಬಿಟ್ಟೈತಿ, ಪಿಕ್ಚರ್ ಮಾಡಿಬಿಟ್ಟ. ಇಲ್ಲೇ ನಮ್ಮ ರಾಬಿನ್ ಮಾಡಕತ್ತಾನ. ಅದು ಏನಾಗ್ಬಿಟ್ಟೈತ್ರಿಪ್ಪ ಅಂತಂದ್ರೆ ಕೆಳಗಿಂದ ಅದು ನಟ್ ಇರ್ತೈತಲ್ಲ, ಗೇರಿಂದ ಅದು ನಟ್ ಓಪನ್ ಆಗ್ಬಿಟ್ಟೈತಿ ವೈಬ್ರೇಷನ್ ಸಂಬಂಧ. ಇಲ್ಲಿ ನೋಡ್ರಿ ಇವ ಮಾಡಿದ್ಲಪ್ಪಡ ಅದು, ಇವ ಇಲ್ಲದಾನಲ್ಲ, ಇವ ಮಾಡಿದ್ದದು, ಇವ ಇಲ್ಲದ ನೋಡ್ರಿ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಫೈನಲಿ ಆಟೋ ಎಕ್ಸ್ಪೋ ಮುಗ್ದೈತಿ. ಎಂಡಿಗೆಲ್ಲ ಹೊಂಟೈತ್ರಿ ವಾಪಸ್ ಮನೆಗೆ. ಅಂಡ್ ಏನೋ ಪೊಲೀಸ್ ಗಿಲೀಸೋದು ಏನೋ ಇಂದ್ರಾ ಕುಂತಾರ, ಏನೋ ಪಿಕ್ಚರ್ ಅಂಡ್ ಸೀನ್ ಏನೋ ಸಿನಾರಿ ಅದ ಸೈಡ್ ಅದರ ಸಂಬಂಧ ಈಗೆಲ್ಲ ಹೊಂಟಿದ್ರಿಪ್ಪ ಅಂತಂದ್ರೆ ವಾಪಸ್ ಮನೆಗೆ. ಅಂಡ್ ಸ್ಟೇಟಿವ್ ಆಗಿರ್ತೀವಿ ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟಿದ್ರಿ ಅಂತ ವಾಪಸ್ ಮನೆಗೆ. ಅಂಡ್ ಬರ್ರಿ ಗಾಡಿ ಪೂರಾ ಹೀಟ್ ಆಗ್ಬಿಟ್ಟೈತೆ ನಮ್ದು. ಹೀಟ್ ಆಗಿ ಅದ್ರಾಗ ಅನಿಸ್ತೈತದೆ ಬೇರೆದವ್ರಿಗೆ ಗಾಡಿ ಅದು ಕುದರ್ಸಾಕ್ ಕೊಡಬಾರ್ದಂತಂದು ಈಗ ಫೀಲ್ ಆಗ್ತದೆ. ಒಬ್ಬ ಬಂದ ಪಾಪ ಗಾಡಿ ಓದರ್ಸೇನ ಅಂತಂದ ಮಂದಾರದು ಎಲ್ಲಾರು ಏನಂದ್ವಿ ಹೋಗ್ಲಿ ಬಿಡಂಗಾರ ಅಂದ್ ಮಾಡಿ ಗಾಡಿ ಓದರ್ಸಾಕ್ ಕೊಟ್ವಿ. ಆ ಓದರ್ಸಿದ್ ಹೊಡೆದಕ್ಕೆ ನಟ್ ಐತಲ್ರಿ ಒಂದ್ ಸೈಡಿಂದ ಹೆಂಗ್ ಓದರ್ಸಿದ ಅಂತೀರ, ನಾನು ಮಾಡಿ ಮಾಡಿ ಅರ್ಧ ಕಡೆಯಿಂದ ಒಂದ್ ನಟ್ಟ ಕಿತ್ಕೊಂಡ್ ಬಿದ್ದೆ. ಪುಣ್ಯಾಕ ಧೀರಜ್ ಕೈಯಾಗ ಸಿಕ್ತ ಬಾಳೆ ಬಚಾವ್. ಏನಾಗಿತ್ರಿಪ್ಪ ಅಂತಂದ್ರೆ ನಮ್ ಗಾಡಿದ್ ಗೇರ್ ಬಾಕ್ಸ್ ಹೋಗ್ಬಿಟ್ಟಿದೆ. ಯಾಕಂದ್ರೆ ಒಬ್ರು ಯಾರೋ ಬಂದೆ ಒದರ್ಸ್ತೇನಂತಂದ್ರೆ ಮತ್ ಬಾಡ ಅನ್ನಕ್ಕೂ ಬರುದಿಲ್ಲ ಅಲ್ರಿ, ಅವ್ರಿಗೇನೋ ಕಾರ್ ಸೇರ್ತಂತ ಲೈಕ್ ಡಿಸೈನ್ ಗಿಸೈನ್ ಅಂತ ಬಾರಿ ಮಾಡ್ಸಿರಲ್ ಬೈ ಒದರ್ಸ್ತೇನಂದ್ರೆ ಎರಡ ಒದರ್ಸ್ಕೊಡ್ತಾರ ಬಿಡನ್ ಮಾಡುತ್ತೆ. ಒದರ್ಸೇನ ಅಂತಂದ ಪಾಪ ಇಲ್ಲ ಅನ್ಬಾರ್ದ, ಮತ್ತೊಂದ್ ಹಾರ್ಡ್ ಬ್ರೇಕ್ ಆಕೈತಿ ಅಂತ ಮಾಡಿ ಹೂ ಅಂತಂದ್ವಿ ನಾವೇ. ಅದರ ಸಂಬಂಧ ನಾವು ಒದರ್ಸಿದ ಯಾವ ಬರೀ ಒದರ್ಸಿದಾರಿ ಅಂತಂದ್ರೆ ಕೂಲೆಂಟ್ ಇನ್ನೇನು ಲೀಕ್ ಆಗ್ಬೇಕನ್ನೋ ಮಟ ನಮ್ಗೆ ಗೇರ್ ಬಾಕ್ಸ್ ಮೇನ್ ಅದೇನು ನಟ್ ಇರ್ತದಲ್ರಿ, ಆ ನಟ್ ಕಿತ್ತು ಜಾಯಿಂಟ್ ಇದ್ದಿದ್ದು ನಟ್ ನಮ್ಗೆ ಗೊತ್ತಿಲ್ಲ ಏನಾಗೈತೆ ಅಂತ. ಗಾಡಿ ಹೊಡ್ಯಾಕ ರಿವರ್ಸ್ ಗೇರ್ ಹಾಕ್ತೇವೆ, ರಿವರ್ಸ್ ಗೇರ್ ಕುಂದಿರಲಿಲ್ಲ. ಅದಕ್ಕೆ ಅನಿಸ್ತೆ ಯಾರಿಗೂ ಅವ್ರಿವ್ರಿಗದು ಗಾಡಿ ಅದಕ್ಕೆ ಒದರ್ಸಾಕ್ ಕೊಡಬಾರ್ದು ಅಂತಂದು ಇದ ರೀಸನ್ ಅಂತ. ಅದಕ್ಕೆ ಮ್ಯಾಕ್ಸಿಮಮ್ ಸೂಪರ್ ಬೈಕರ್ಸ್ ಯಾರು ಒದರ್ಸಾಕ್ ಕೊಡಂಗಿಲ್ರಿ ಅಲ್ಪ ಸ್ವಲ್ಪ, ಯಾಕಂದ್ರೆ ಕೂಲೆಂಟ್ ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ಇರ್ತೈತಿ. ಹಿಂಗಾಗಿ ನಮ್ದು ಈ ಸಲ ಫಸ್ಟ್ ಟೈಮ್ SDM ಒಳಗೆ ಆಟೋ ಎಕ್ಸ್ಪೋ ಒಳಗೆ ನಮ್ಮ ಗಾಡಿ ಪಿಕ್ಚರ್ ಆಗುತ್ತೆ ಮೆಮೊರೇಬಲ್. ಆದ್ರೆ ರೇಮಂಡ್ ಇದ್ದ ಅಂತಂದು ಬಾಳೆ ಬಚಾವ. ರೇಮಂಡ ಮತ್ ಕಾರ್ತಿಕ್ ಅಣ್ಣ, ರೇಮಂಡ್ ಮತ್ತು ಕಾರ್ತಿಕ್ ಇಬ್ರು ಕೂಡಿ ಬಡ ಬಡ ಜಾಕದು ಹಚ್ಚಿ ನಟ್ ಗಿಟ್ ಅದು ಕುಂದಿರ್ಸಿದ್ರೆ ಒಬ್ಬ ಸ್ಟೇಡಿಯಂ ಆಗಿರಿ ಸೀದಾ ಅಲ್ಲಿ ಸಿಕ್ಕಿದ್ರಿ ಫ್ಯಾಮಿಲಿ ಅಂತ ಮನೆ ಒಳಗೆ. 2000 years later. ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಆಟೋ ಎಕ್ಸ್ಪೋದು ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದು ಮುಕ್ಕೊಂಡು ಆದ್ಮ್ಯಾಗ ಎದ್ದೈತಿ. ಟೈಮ್ ಎಷ್ಟಾಗೈತಿರಪ್ಪ ಫ್ಯಾಮಿಲಿ ಅಂತ 9:45 ಆಗೈತಿ. ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಹಿಂದಿನ ದಿನ ಗಾಡಿ ಅದು ತೊಳೆದು ಮೈಕದು ಭಾಳ ಸುಸ್ತಾಗಿತ್ತು, ಜಾಸ್ತಿ ಮಕ್ಕೊಳಕ್ಕೆ ಹೋಗ್ಲಿಲ್ಲ ರೀ. ಯಾಕಂದ್ರೆ ಮುಂಜಾನೆ ಎಕ್ಸ್ಪೋ ಯಾಕೆ ಚಾಲೂ ಆಕೈತಿ ಯಾವಾಗಂತ ಅದು ಒಂದು ಸ್ವಲ್ಪ ಓವರ್ ಎಕ್ಸೈಟ್ಮೆಂಟ್ ಸಂಬಂಧ ಜಾಸ್ತಿ ನಿದ್ದೆ ಮಾಡಲಿಲ್ಲ. ರಾತ್ರಿ ಎಲ್ಲ ಮೊಬೈಲ್ ಗಿಬೈಲ್ ಅದು ಹಿಡ್ಕೊಂಡು ಕುಂತಿತ್ತೆ, ಎಲ್ಲ ದೋಸ್ತರು ಕಸಿನ್ಸ್ ಎಲ್ಲಾರು ಕೂಡಿ ಹಿಂಗೆಲ್ಲ ಸೀನರ್ ಇರುತ್ತೆ. ಐ ಹೋಪ್ ನಿಮ್ಗೆ ಇವತ್ತಿನ ಆಟೋ ಎಕ್ಸ್ಪೋ ಸೇರಿದ ಮಾಡೀನಿ. ಇನ್ ಕೇಸ್ ಸೇರ್ತಾ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಪರಂಪರ ಮುಂದೆ ನಡೆಸೋಣ. ಅದಾದ್ಮೇಲೆ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ಮುಂದೆ ಬ್ಲಾಗ್ದಾಗ. ಸೊ ತಪ್ಪಕ್ಕೆ ಸೇಮ್ ಸ್ಟೆಪ್ ಸ್ಟೇ ಸೆಕ್ಸಿ. ಬಾಯ್ ಹಗರ್ಲೆ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮಗಲ